ನಮಸ್ಕಾರ. ನಾನಿವತ್ತು ಸ್ಟಾರ್ ಕಾರ್ಡ್ ಬಗ್ಗೆ ಮಾತಾಡ್ತಾ ಬರ್ತೀನಿ. ಈ ಸ್ಟಾರ್ ಕಾರ್ಡ್ ಬಂದ್ಬಿಟ್ಟು ಫಸ್ಟು ನಾವು ಇದನ್ನ ಹೆಂಗೆ ಗುರುತಿಸೋದು ಅಂತ ಹೇಳ್ತೀನಿ. ಕೆಳಗಡೆ ಕ್ಲಿಯರ್ ಆಗಿ ದ ಸ್ಟಾರ್ ಅಂತ ಬರ್ತಿರುತ್ತೆ. ಸೊ ಇದರಿಂದ ನೀವು ದ ಸ್ಟಾರ್ ಕಾರ್ಡ್ ಅಂತ ಗುರುತಿಸ್ಬೋದು. ಇನ್ನೊಂದು ರೀತಿಯಲ್ಲಿ ಹೆಂಗೆ ಹೇಳ್ಕೋಬೋದು ಅಂತಂದರೆ, ಇಲ್ಲೊಬ್ಬರು ಲೇಡಿ ನೀರು ಹಾಕ್ತಾ ಇರೋ ಥರ, ಮತ್ತು ಇಲ್ಲಿ ತುಂಬ ಸ್ಟಾರ್ಸ್ ನೋಡಿದ್ರೆ ನೀವು ಇದು ಅರ್ಥ ಮಾಡ್ಕೋಬೋದು, ಇದು ಸ್ಟಾರ್ ಕಾರ್ಡ್ ಅಂತ. ಅರ್ಥ ಆಯ್ತಾ? ಇವಾಗ ಈ ಸ್ಟಾರ್ ಕಾರ್ಡ್ ಬಂದ್ಬಿಟ್ಟು ಆಸ್ಟ್ರಾಲಜಿಕಲಿ ಯಾವ ಝೋಡಿಯಾಕ್ ಸೈನ್ಗೆ ರೆಸನೇಟ್ ಆಗುತ್ತೆ ಅಂತ ಹೇಳ್ತಾ ಬರ್ತೀನಿ. ಇದು ಬಂದ್ಬಿಟ್ಟು ನೀವಿಲ್ಲಿ ನೋಡ್ಬೋದು, ತುಂಬ ನಕ್ಷತ್ರಗಳು, ತುಂಬ ಚುಕ್ಕಿಗಳು, ಸ್ಟಾರ್ಗಳೆಲ್ಲ ನೋಡ್ತಾ ಇದ್ದೀರಾ. ಸೊ ಇದನ್ನು ನೀವು ಯಾವುದಕ್ಕೆ ರೆಸನೇಟ್ ಮಾಡ್ಬೋದು ಅಂತಂದರೆ, ಝೋಡಿಯಾಕ್ ಸೈನು ಅಕ್ವೇರಿಯಸ್ ಅಂದರೆ ಕುಂಭ ರಾಶಿಗೆ ನೀವು ಇದನ್ನು ರೆಸನೇಟ್ ಮಾಡ್ಬೋದು ಅಂತ ಅರ್ಥ ಮಾಡ್ಕೋಬೋದು. ಅರ್ಥ ಆಯ್ತಾ? ಇವಾಗ ಯಾವಾಗಲೇ ಈ ಸ್ಟಾರ್ ಕಾರ್ಡು ನಿಮಗೆ ಒಂದು ರೀಡಿಂಗಲ್ಲಿ ಬಂದಾಗ ಇದು ವೆರಿ ಕ್ಲಿಯರ್ ಎಸ್ ಕಾರ್ಡ್, ಇಟ್ಸ್ ಅ ವೆರಿ ಪಾಸಿಟಿವ್ ಕಾರ್ಡ್ ಅಂತ ನೀವು ಅರ್ಥ ಮಾಡ್ಕೋಬೇಕು. ಅರ್ಥ ಆಯ್ತಾ? ಇವಾಗ ಇದು ಇಂಡೆಪ್ತ್ ಮೀನಿಂಗ್ ನೋಡ್ತಾ ಬರೋಣ. ಈ ಸ್ಟಾರ್ ಕಾರ್ಡ್ ಬಂದ್ಬಿಟ್ಟು ಏನು ತೋರಿಸ್ತದೆ ಅಂದರೆ, ಇದು ಒಂದು ವೆರಿ ಅಮೇಝಿಂಗ್ ಕಾರ್ಡ್. ನಿಮ್ಮ ರೀಡಿಂಗಲ್ಲಿ ಯಾವಾಗ ಇದು ಬಂದರೂ ಇಟ್ಸ್ ವೆರಿ ಪಾಸಿಟಿವ್ ಕಾರ್ಡ್ ಅಂತ ನೀವು ಅರ್ಥ ಮಾಡ್ಕೊಂಬಿಡಬೇಕು. ಇದು ಏನೇ ನೀವು ಕೇಳಿದ್ದು ಇದು 100% ಸಕ್ಸಸ್ ಆಗುತ್ತೆ ಅಂತ. ಅರ್ಥ ಆಯ್ತಾ? ಇದು ಇನ್ನೊಂದೇನು ತೋರಿಸುತ್ತೆ ಅಂತಂದರೆ, ಇದು ಒಂದು ಆಶೆ ಅಂದರೆ ಹೋಪ್ನ ತೋರಿಸುತ್ತೆ, ಮತ್ತು ತುಂಬ ಹೀಲಿಂಗ್ ಎನರ್ಜಿನ ತೋರಿಸುತ್ತೆ, ಮತ್ತು ನೀವು ಒಬ್ಬ ಹೊಸ ಒಳ್ಳೆ ವ್ಯಕ್ತಿಯಾಗಿ ಪರಿವರ್ತನೆ ಆಗ್ತಾ ಇದ್ದೀರಾ ಅಂತಲೂ ತೋರಿಸುತ್ತೆ. ಇದು ಇನ್ನೊಂದೇನು ತೋರಿಸುತ್ತೆ ಅಂತಂದರೆ, ತುಂಬ ಹೆಸರು ಗಳಿಸೋದು, ತುಂಬ ಭಾಗ್ಯ ಉದಯ ಆಗೋದು, ಮತ್ತು ತುಂಬ ಪಾಪ್ಯುಲರ್ ಫೇಮಸ್ ಆಗೋದು, ಅದೆಲ್ಲ ತೋರಿಸುತ್ತೆ. ನೀವು ಸ್ಟಾರ್ ಅಂದರೆ ಏನು? ಸ್ಟಾರ್ ಅಂದರೆ ನೀವು ಹೀರೋಯಿನ್ಸ್ ಎಲ್ಲ ಸ್ಟಾರ್ಗಳೆಲ್ಲ ಹೇಳಲ್ವಾ, ಅವ್ರನ್ನ ಸ್ಟಾರ್ ಯಾಕಂತಾರೆ ಅಂತಂದರೆ, ಅವ್ರು ಅಷ್ಟು ನೇಮು, ಫೇಮು ಮತ್ತು ಅಷ್ಟು ಹೆಸರು ಮಾಡಿರ್ತಾರೆ ಅಲ್ವಾ. ಸೊ ಅದೇ ಎನರ್ಜಿನೇ ಇದು ತೋರಿಸುತ್ತೆ. ಅರ್ಥ ಆಯ್ತಾ? ಅವ್ರು ತುಂಬ ಹೆಸರು ಮಾಡಿರೋಂಥ, ನೀವು ತುಂಬ ಹೆಸರು ಮಾಡ್ಬೋದು. ನೀವು ಏದ್ರ ಬಗ್ಗೆ ಏನು ಕೇಳ್ತಾ ಇದ್ದು, ನೀವು ತುಂಬ ಹೆಸರು ಮಾಡ್ಬೋದು, ಇದರಲ್ಲಿ ತುಂಬ ಪಾಪ್ಯುಲರ್ ಆಗ್ತೀರಾ ಅಂದರೆ, ತುಂಬ ಫೇಮಸ್ ನೇಮ್ ಫೇಮ್ ಎಲ್ಲ ಇರುತ್ತೆ ಅಂತ ತೋರಿಸುತ್ತೆ. ಅರ್ಥ ಆಯ್ತಾ? ನೀವು ಏನೇ ಮನಸ್ಸನ್ನು ಅನ್ಕೊತಾ ಇದ್ರು ನಿಮ್ಗದು 100% ಈಡೇರುತ್ತೆ. ನೀವು ಏನೇ ಕ್ವಶನ್ ಕೇಳುವಾಗಲೂ ಈ ಕಾರ್ಡ್ ಬಂದರೆ 100% ಆ ಕೆಲಸ ಆಗುತ್ತೆ ಅಂತ ನೀವು ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಅರ್ಥ ಆಯ್ತಾ? ಇದು ಆಲ್ರೆಡಿ ನಿಮ್ಮದು ಡೆಸ್ಟಿನಿಯಲ್ಲಿ ಬರೆದಿದೆ, ಇದು 100% ಆಗುತ್ತೆ ಅಂತ ಕ್ಲಿಯರಾಗಿ ತೋರಿಸ್ತದೆ. ಅಂದರೆ ಡೆಸ್ಟಿನಿ ಅಂದರೆ ನಿಮ್ಮ ಹಣೆ ಬರದಲ್ಲಿ ಇದು ಆಲ್ರೆಡಿ ಬರೆದಿದೆ, ಇದು 100% ಆಗುತ್ತೆ ಅಂತ ನೀವು ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಅರ್ಥ ಆಯ್ತಾ? ಇದು ಬಂದ್ಬಿಟ್ಟು ಅಪ್ರೈಟು ಸ್ಟಾರ್ ಕಾರ್ಡ್ದು ಅರ್ಥ. ಮತ್ತು ಇನ್ನೊಂದೇನು ತೋರಿಸುತ್ತೆ ಅಂತಂದರೆ, ಇದು ಒಳ್ಳೆ ಹಾರ್ಮೋನಿ ಎನರ್ಜಿನ ತೋರಿಸುತ್ತೆ. ಅಂದರೆ ಒಂದೊಳ್ಳೆ, ನೀವ್ಯಾವ್ದಾದ್ರು ಸಂಬಂಧಗಳ ಬಗ್ಗೆ ಕೇಳ್ತಾ ಇದ್ದರೆ ಅವ್ರ ಜೊತೆ ಒಳ್ಳೆ ಅನ್ಯೋನ್ಯತೆಯಿಂದ ಇರೋದು, ಮತ್ತು ಒಂದು ಒಳ್ಳೆ ಚೇಂಜ್ ಬರ್ತಾ ಇದೆ. ನೀವೇನೇ ಮನಸ್ಸಲ್ಲಿ ಒಂದು ಆಸೆ ಕೇಳ್ಕೊಂಡಿದ್ರು ಅದು 100% ಇದೇ ಇರುತ್ತೆ. ತುಂಬ ಪಾಪ್ಯುಲಾರಿಟಿ, ನೇಮ್ ಫೇಮ್ ಇರುತ್ತೆ ಅಂತ ಇದು ತೋರಿಸುತ್ತೆ. ಇದು ಬಂದ್ಬಿಟ್ಟು ನೀವೇನೇ ಮನಸ್ಸು ಅಂದ್ಕೊಂಡಿದ್ರು ಆ ಇಚ್ಛೆ 100% ಇದೇ ಇರುತ್ತೆ ಅಂತ ಇದು ತೋರಿಸುತ್ತೆ. ಆಯಿತಾ? ಸೊ ಇದು ಬಂದ್ಬಿಟ್ಟು ಅಪ್ರೈಟು ಸ್ಟಾರ್ ಕಾರ್ಡ್ದು ಅರ್ಥ. ಇವಾಗ ನಾವು ರಿವರ್ಸ್ ಸ್ಟಾರ್ ಕಾರ್ಡ್ ಬಗ್ಗೆ ಮಾತಾಡ್ತಾ ಬರೋಣ. ಈ ರಿವರ್ಸ್ ಸ್ಟಾರ್ ಕಾರ್ಡ್ ಏನು ಹೇಳ್ತಾ ಬರುತ್ತೆ ಅಂತಂದರೆ, ಈ ರಿವರ್ಸ್ ಕಾರ್ಡ್ ಬಂದ್ಬಿಟ್ಟು ಇದು ಯಾವಾಗಲೇ ಒಂದು ರೀಡಿಂಗಲ್ಲಿ ಬಂದು ಇದು ನೋ ಅಂತ ಅರ್ಥ ಮಾಡ್ಕೊಬೋದು. ನೀವು ಇದೇದ್ರ ಬಗ್ಗೆ ಕೇಳ್ತಾ ಇದ್ರು ಅದು ನಿಮಗೆ ನೀವು ಅಂದ್ಕೊಂಡಷ್ಟು ನಿಮಗೆ ನೇಮ್ ಫೇಮ್ ಎಲ್ಲ ಕೊಡಲ್ಲ, ಅಷ್ಟು ಹೆಸರು ಕೊಡಲ್ಲ ಅಂತ ತೋರಿಸ್ತಾ ಇದೆ. ಇಲ್ಲಾಂದರೆ ನೀವು ಅದಕ್ಕೆ ಏನು ಎಫರ್ಟ್ಸ್ ಬೇಕೋ ಅದನ್ನು ಹಾಕ್ತಾ ಇಲ್ಲ. ನೀವು ಒಂಥರ ತುಂಬ ನಿಮ್ಮ ಬಗ್ಗೆ ನೀವು ತುಂಬ ಒಂಥರ ಕೆಳಗೆ ನೋಡ್ತಾ ಇರ್ಬೋದು, ಇಲ್ಲ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇರ್ಬೋದು. ಹಂಗಾಗಿ ನೀವೇನು ಮನಸ್ಸಲ್ಲಿ ಅನ್ಕೊತಾ ಇದ್ದೀರೋ ಆ ಕೆಲಸ ಈಡೇರ್ತಾ ಇಲ್ಲ ಅಂತ ತೋರಿಸುತ್ತೆ. ಬಿಕಾಸ್ ಯಾವಾಗಲೇ ಒಂದು ಕೆಲಸ ಈಡೇರಬೇಕಂತ ಅಂದ್ರೂ ನೀವು ಅದಕ್ಕೆ ತುಂಬ ಪಾಸಿಟಿವ್ ಆಗಿದ್ದರೆ ಮಾತ್ರ ಆ ಕೆಲಸ ಈಡೇರೋದು, ಇಲ್ಲ ಅಂತಂದರೆ ಕೆಲಸ ಈಡೇರಲ್ಲ. ಇದು ಕ್ಲಿಯರ್ ಕಟ್ಟಾಗಿ ತೋರಿಸ್ತಾ ಇದೆ. ಅಂತ ಆಯ್ತಾ? ನೀವು ಒಂಥರ ಹೋಪ್ಲೆಸ್ ಅನಿಸ್ತಾ ಇದೆ ನಿಮಗೆ, ನನ್ನ ಕೈಲಿ ಮಾಡೋಕ್ಕಾಗಲ್ಲಪ್ಪ, ಇದು ನನ್ನ ಕೈಲಾಗುತ್ತಾ, ಇದು ನನ್ನ ಕೈಲಾಗಲ್ಲಪ್ಪ, ಈ ಥರ ಅನ್ಕೊತಾ ಇದ್ದೀರ. ನಾವು ಯಾವಾಗಲೇ ಒಂದು ನೆಗೆಟಿವ್ ಆಗಿ ಮಾತಾಡಿದರೆ ಅದು ಫಸ್ಟ್ ಸ್ಟೆಪ್ಪು ನಮ್ಮ ಕೆಲಸ ಆಗದಿಲ್ಲದ ಥರ ಆಗೋಕ್ಕೆ. ನೀವು ಅದನ್ನು ಅರ್ಥ ಮಾಡ್ಕೋಬೇಕು. ಈ ಥರ ರಿವರ್ಸಲ್ಲಿ ಸ್ಟಾರ್ ಕಾರ್ಡ್ ಬಂದರೆ ನೀವು ನಿಮ್ಮ ಬಗ್ಗೆನೇ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ, ಹಾಗಾಗಿ ಬರೋ ಬ್ಲೆಸ್ಸಿಂಗ್ಸ್ನ ಕೂಡ ನೀವು ತಡೀತಾ ಇದ್ದೀರಾ ಅಂತ ಇದು ಕ್ಲಿಯರ್ ಕಟ್ಟಾಗಿ ತೋರಿಸುತ್ತೆ. ಅರ್ಥ ಆಯ್ತಾ? ಮತ್ತು ಇನ್ನೊಂದೇನು ತೋರಿಸ್ತಾ ಬರುತ್ತೆ ಅಂತ ಅಂದರೆ, ಇದು ತುಂಬ ನೀವು ಅಂದ್ಕೊಂಡಂಗೆ ಆಗಲ್ಲ ಈ ಕೆಲಸ. ಯಾಕಂತಂದರೆ ಇದು ಯಾಕೆ ಆಗ್ತಾಯಿಲ್ಲ ಅಂತಂದರೆ, ಇದು ಡಿವೈನ್ ಪ್ಲ್ಯಾನ್ಗೆ ವಿರುದ್ಧವಾಗಿದೆ. ಹಾಗಾಗಿ ತುಂಬ ಡಿಸಪಾಯಿಂಟ್ಮೆಂಟ್ಸ್ ಆಗೋದು,
ತುಂಬ ಇದೇನೇ ಇರ್ಬೋದು, ಅದರಲ್ಲಿ ರಿಜೆಕ್ಷನ್ ಫೇಸ್ ಮಾಡೋದು, ಇಲ್ಲ ಲಾಸ್ ಅನಿಸ್ತಾ ಇರ್ಬೋದು, ಇಲ್ಲ ನೀವೇನು ಮನಸ್ಸಲ್ಲಿ ಅನ್ಕೊತಾ ಇದ್ದೀರೋ ಅದು ಬ್ಲಾಕ್ ಆಗಿರ್ಬೋದು ಅಂತ ತೋರಿಸುತ್ತೆ ಇದು. ಅರ್ಥ ಆಯ್ತಾ? ಮತ್ತು ನೀವು ತುಂಬ ಪಾಸಿಟಿವ್ ಸೈಡ್ಗಿಂತ ನೆಗೆಟಿವ್ನೇ ಜಾಸ್ತಿ ಯೋಚನೆ ಮಾಡ್ತಿದ್ದೀರಾ ಅಂತ ತೋರಿಸುತ್ತೆ ಇದು. ಒಂಥರ ನೀವು ಹೋಪ್ಲೆಸ್ ಅನಿಸ್ತಾ ಇರ್ಬೋದು, ಅಂದರೆ ಒಂಥರ ಕಷ್ಟಗಳನ್ನ ನೋಡಿ 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 ನಿಮಗೆ ಅಲ್ಲೇ ಒಂಥರ ಏನಪ್ಪ ಇದು, ಯಾವಾಗ ಆಗುತ್ತೋ ಇಲ್ವೋ, ಇಲ್ಲ ನನಗೆ ಡಿಸರ್ವಿಂಗ್ ಇದನ್ನೋ ಇಲ್ವೋ, ಈ ಥರ ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇರ್ಬೋದು. ಅರ್ಥ ಆಯ್ತಾ? ಹಾಗಾಗಿ ನಿಮ್ಮ ಮ್ಯಾನಿಫೆಸ್ಟೇಷನ್ಸ್, ನೀವೇನು ಮನಸ್ಸಿನಲ್ಲಿ ತುಂಬ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅದು ಆಗ್ತಾ ಇಲ್ಲ. ಯಾಕಂದರೆ ನಿಮ್ಮ ಮೇನ್ ಕೋರ್ ಅಂದರೆ ನಿಮ್ಮ ನೆಗೆಟಿವ್ ಥಿಂಕಿಂಗ್, ನಿಮ್ಮ ಬಗ್ಗೆನೇ ನೀವು ಕೆಳಮಟ್ಟದಲ್ಲಿ ನೋಡ್ತಾ ಇದ್ದೀರಾ, ಅಂದರೆ ತುಂಬ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ. ಆ ಕೆಲಸ ಆಗೋಕ್ಕಿಂತ ಮುಂಚೆನೇ ಅಲ್ಲೇ ನನ್ನ ಕೈಲಿ ಆಗಲ್ಲಪ್ಪ, ನನ್ನ ಕೈಲಿ ಆಗಲ್ಲಪ್ಪ, ನನ್ನ ಕೈಲಿ ಈ ಕೆಲಸ ಆಗುತ್ತಾ, ಈ ಥರ ಯೋಚನೆ ಮಾಡ್ತಾ ಇದ್ದೀರಾ. ಹಾಗಾಗಿ ಈ ಕೆಲಸ ಆಗ್ತಾಯಿಲ್ಲ, ಈ ಕೆಲಸ ಆಗಲ್ಲ. ಹಂಗಾಗಿ ತುಂಬ ಡಿಸಪಾಯಿಂಟ್ಮೆಂಟ್ಸ್ ಎಲ್ಲ ಫೇಸ್ ಮಾಡ್ತಾ ಇದ್ದೀರಾ. ಗೈಡೆನ್ಸ್ ಬಂದುಬಿಟ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿರಿ. ಇದು ನಿಮ್ಮ ಡೆಸ್ಟಿನಿಯಲ್ಲಿ ಬರ್ತಿದ್ರೆ ಇದು ನಿಮ್ಮ ಹತ್ರ ಬಂದೇ ಬರುತ್ತೆ. ಡಿವೈನ್ಗೆ ಸರೆಂಡರ್ ಆಗಿ ಹೋಗಿ, ಗೋ ವಿತ್ ದ ಫ್ಲೋ ಅನ್ನೋದೇ ಇದು ಗೈಡೆನ್ಸ್ ಕೊಡುತ್ತೆ. ಅರ್ಥ ಆಯ್ತಾ? ಸೊ ನೀವು ತುಂಬ ನೆಗೆಟಿವ್ ಆಗಿ ಫೋಕಸ್ ಮಾಡ್ತೀರಾ ಅಂದರೆ ತೋರಿಸ್ತಾ ಇರೋದು ಇದು. ಅರ್ಥ ಆಯ್ತಾ? ಹಾಗಾಗಿ ನಿಮ್ಗೆ ತುಂಬ ಹೋಪ್ಲೆಸ್ ಅನ್ಸೋದು ಆ ಥರ ಎಲ್ಲ ತೋರಿಸುತ್ತೆ. ಆಯಿತಾ? ಸೊ ಇದು ಬಂದುಬಿಟ್ಟು ರಿವರ್ಸ್ದು ಸ್ಟಾರ್ ಕಾರ್ಡ್ದು ಅರ್ಥ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಮೇಲೆ ಒತ್ತಿ. ಸೊ ನಿಮ್ಗೆ ಈ ಥರ ಮತ್ತಷ್ಟು ವಿಡಿಯೋ ಮೇಲೆ ನೋಟಿಫಿಕೇಷನ್ಸ್ ಬರ್ತಾ ಇರುತ್ತೆ. ಅಲ್ಲಿ ತನಕ ಚೆನ್ನಾಗಿರಿ, ಖುಷಿಯಾಗಿರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಹರೇ ಕೃಷ್ಣ. ರಾಧೆ ರಾಧೆ.